ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಸುಹಾಸಿನಿಯಿಂದ ನಾನು ಗ್ರಾಸ್ರಿ ತರಿಸ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ವಿಚಾರನೆ. ಪ್ರತಿ ತಿಂಗಳು ನಾನೇನು ತರಿಸ್ತೀನಿ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಈ ಸಲ ಸುಹಾಸಿನಿ ಹತ್ರ ನಾನು ಗ್ರಾಸ್ರಿ ಆರ್ಡ್ರ್ ಮಾಡಿದ್ದೆ. ಅದಕ್ಕೆ ಮುಂಚೆ ದೀಪಾವಳಿ ಹಬ್ಬಕ್ಕೆ ಏನು ಬೇಕೋ ಅನ್ನೋದನ್ನು ಕೆಲವೊಂದು ಪ್ರಾಡಕ್ಟ್ಸ್ನ ಅರ್ಜೆಂಟಾಗಿ ಕಳಿಸ್ಕೊಡೋಕ್ಕೆ ಹೇಳಿದ್ದೆ. ಸೊ ಅಂದರೆ ಚಕ್ಲಿ ಹಿಟ್ಟು, ನಿಪ್ಪಟ್ಟಿನ ಹಿಟ್ಟು, ತಾಲಿಪಟ್ಟಿನ ಹಿಟ್ಟು ಇದೆಲ್ಲ ಖಾಲಿಯಾಗಿತ್ತು. ಅದನ್ನು ಫಸ್ಟ್ ಕಳಿಸ್ಕೊಟ್ಬಿಡಿ ಸ್ಪೀಡ್ ಪೋಸ್ಟಲ್ಲಿ. ಆನಂತರ ಉಳಿದಿದ್ದನ್ನು ಬೇಕಾದ್ರೆ ಪೋಸ್ಟಲ್ಲಿ ಹಾಕಿ ಅಂತ ಹೇಳಿದ್ದಕ್ಕೆ ಪಾಪ ಫಸ್ಟ್ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೂಡಲ್ಸ್ ಇದೆ, ಪಾಸ್ತಾ ಇದೆ, ಆಮೇಲೆ ಅವಲಕ್ಕಿ ಇದೆ, 2-3 ವೆರೈಟಿ ಅವಲಕ್ಕಿ, ಹಾಗೆ ಕಡಲೆ ಓಪನ್ ಆಗಿಬಿಟ್ಟಿತ್ತು. ಅದು ನಿಮಗೂ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಓಪನ್ ಆಗಿದೆ ಅಂತ. ಅಂದರೆ ಸೀಲ್ ಮಾಡುವಾಗ ಕರೆಕ್ಟಾಗಿ ಸೀಲ್ ಆಗಿರಲಿಲ್ಲ ಅನಿಸುತ್ತೆ ಅದು. ಬಟ್ ಅದು ತೆಗೆಯುವಾಗ ಎಲ್ಲ ಬಿತ್ತು ಅಷ್ಟೇ. ಹಾಗೆ ಬೆಲ್ಲ ಬೇಕಿತ್ತು, ಶುಂಠಿ ಬೆಲ್ಲ. ಅಂದರೆ ಈಗ ಹಬ್ಬಕ್ಕೆ ಹೋಳಿಗೆ ಎಲ್ಲ ಮಾಡ್ತೀವಲ್ಲ, ಆ ಬೆಲ್ಲ ನನಗೆ ಮತ್ತೆ ಶುಂಠಿ ಆ್ಯಡ್ ಮಾಡೋವಂಥ ಅವಶ್ಯಕತೆನೇ ಬೀಳಲ್ಲ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಮುಗ್ದೇ ಹೋಯಿತು. ಇನ್ನು ಚಕ್ಲಿ ಹಿಟ್ಟು, ನಾನು ನಿಪ್ಪಟ್ಟೆಲ್ಲ ಮಾಡಲ್ಲ, ಚಕ್ಲಿ ಹಿಟ್ಟು ಸಾಕು ಅಂತ ಹೇಳಿದೆ. ಚಕ್ಲಿ ಹಿಟ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಚಕ್ಲಿ ಹಿಟ್ಟನ್ನು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತರಿಸ್ತಾ ಇರೋದು. ಹಾಗಾಗಿ ಚಕ್ಲಿನ ನಾನು ಮಾಡಿನೇ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡಿ ತೋರಿಸ್ತೀನಿ. ಏನಂದರೆ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ ಇದೆಲ್ಲ. ತುಂಬ ಜನ ಪರ್ಮನೆಂಟ್ ಕಸ್ಟಮರ್ಸ್ ಇವಾಗ ಸುಹಾಸಿನಿ ಹತ್ರ. ಪ್ರತಿ ತಿಂಗಳು ರೇಷನ್ ಅಂದರೆ ಗ್ರಾಸರಿನ ಅವ್ರ ಹತ್ರನೇ ತರಿಸೋದು, ಮನೆಗೆ ಬೇಕಾಗಿರೋದನ್ನು. ಅವರೇ ರೈತರಾಗಿರೋದ್ರಿಂದ ನಮಗೆ ಯಾವುದೇ ರೀತಿಯ ಅನ್ಯಾಯ ಮೋಸ ಏನೂ ಇಲ್ಲ. ಪರೀಕ್ಷೆ ಮಾಡಿಸಿ ಅಷ್ಟೇ ಅಲ್ಲ, ಎಲ್ಲದನ್ನು 100% ಅವರೇ ಬೆಳೆಯೋದಲ್ಲ. ಕೆಲವೊಂದನ್ನು 1-2 ಪ್ರಾಡಕ್ಟ್ಗಳನ್ನು ಅಕ್ಕಪಕ್ಕದ ರೈತರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅವ್ರು. ಇಲ್ಲಿ ನೋಡ್ತಾ ಇದ್ದೀರಾ ಸುಹಾಸಿನಿ ಕಳಿಸಿರೋಂಥ ಚಕ್ಲಿ ಹಿಟ್ಟು. ಹಬ್ಬ ಹತ್ತಿರ ಬಂತು, ಸ್ವಲ್ಪ ಚಕ್ಲಿ ಮಾಡೋಣ. ಅದಕ್ಕೆ ಮುಂಚೆ ಅಂದರೆ ಹಬ್ಬಕ್ಕೆ ಇನ್ನೂ 1 ವಾರ ಇದೆ, ಓಕೆನಾ. ಚಕ್ಲಿ ಈಗಲೇ ಮಾಡಿಡಲ್ಲ, 1-2 ದಿನ ಇದ್ದಾಗ ಬೇಕಾದ್ರೆ ಮಾಡ್ಕೋಬೋದು. ಈಗ ನಾನೇನು ಅಂದರೆ ಹೇಗಿದೆ, ರುಚಿ ಹೇಗಿದೆ ಅಂತ ಸ್ವಲ್ಪ ಮಾಡಿ ನೋಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನಿಮ್ಗೊಂದು ಡೌಟ್ ಇರುತ್ತಲ್ಲ. ಇದರಲ್ಲಿ ಉಪ್ಪು ಖಾರ ಎಲ್ಲ ಇದೆ. ಇದಕ್ಕೆ ನಾವು ಏನು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಕಲಸೋಕೆ ಮುಂಚೆ ಇದಕ್ಕೆ ನಾವು ಒಂಚೂರು ಎಣ್ಣೆ, ಬಿಸಿ ಮಾಡಿದಂಥ ಎಣ್ಣೆ, ಹಾಗೆ ಎಳ್ಳು, ಅಜ್ವೈನ ಬೇಕಾದರೆ ಹಾಕ್ಬೋದು. ಅಜ್ವೈನನ್ನು ಜೀರಿಗೆ ಅಜ್ವೈನ ಎಲ್ಲ ಹಾಕಿದಾರಂತೆ, ಬೇಡ. ಎಳ್ಳೊಂದು ಹಾಕ್ತೀನಿ. ಇದಕ್ಕೀಗ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳನ್ನು ಸಬ್ಸ್ಕ್ರೈಬರ್ಸ್ ಹೇಳಿದ್ರಂತೆ, ನಮ್ಮ ಸಬ್ಸ್ಕ್ರೈಬರ್ಸು ಹಾಕ್ಬೇಡಮ್ಮ ಅದು ಹುಳ ಬೀಳತ್ತೆ ಅಂತ. ಸೊ ಅಂದರೆ ಅವ್ರು ತರಿಸ್ಕೊಂಡು ಮಾಡಬೇಕಲ್ಲ, ಅದಕ್ಕೆ ಹಾಗಾಗಿ ಎಳ್ಳು ಹಾಕ್ತಾ ಇಲ್ಲ ಸುಹಾಸಿನಿ. ಈಗ ಇದಕ್ಕೆ ಕಾದಿರೋ ಅಂತ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನೀಗ. ನೋಡಿ ಇಷ್ಟು ಬಿಸಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇದನ್ನು ಬೆರೆಸ್ಕೊಂಬೇಡೋಣ ಫಸ್ಟು, ಆನಂತರ ನೀರು ಹಾಕಿ ಕಳ್ಸೋಣ. ವಂಡರ್ಫುಲ್ ಪಾರ್ಟ್ ಆಫ್ ದ ಚಕ್ಲಿ ಇದರಲ್ಲಿ ಏನು ಗೊತ್ತಾ ನಿಮಗೆ, ನೋಡಿ ಎಳ್ಳು ಕೂಡ ನಮ್ಮ ಫ್ರೆಶ್ ಒಂದು ಎಳ್ಳು. ಏನಂದರೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಚಕ್ಲಿ. ಹೌದು, ಆರ್ಗ್ಯಾನಿಕ್, ಗಾಣದ ಎಣ್ಣೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಬಳಸಿ ದಿನಸಿಯಲ್ಲಿ ಮಾಡಿರೋಂಥ ಚಕ್ಲಿ ಹಿಟ್ಟು. ಎಳ್ಳು ಕೂಡ ಆರ್ಗ್ಯಾನಿಕ್.
ನೋಡಿ ಮೊದಲನೇದು ಹೇಗೆ ಬಂತು, ಆಮೇಲೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಈಸಿ, 5 ನಿಮಿಷಕ್ಕೆ ನೀವು ಚಕ್ಲಿ ಮಾಡ್ಕೋಬೋದು. ಹಿಟ್ಟು ರೆಡಿ ಇತ್ತು ಅಂದ್ರೆ ಅದರಲ್ಲೂ ಎಲ್ಲಿ ನೀವು ಆರ್ಗ್ಯಾನಿಕ್ ಕಡಲೆಬೇಳೆ ಹಾಕಿಸಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಬೆಸ್ಟ್ ರೆಡಿ ಸಿಕ್ತು ಅಂತಂದರೆ ಮಾಡೋದಂತೂ ತುಂಬಾ ಬೆಸ್ಟ್. ಪಾರ್ಸೆಲ್ ಬಂತು, ಪಾರ್ಸೆಲ್ನ ಒಳಗಡೆ ಇಟ್ಟು ನಾನು ಇಲ್ಲಿಗೆ ಬಂದೆ. ಅದೇನಂದರೆ ಕೋಇನ್ಸಿಡೆನ್ಸ್ ನೋಡಿ, ಆ ಪಾರ್ಸೆಲ್ಗೂ ನಾನು ಹಾಕ್ಕೊಂಡ್ರ ಡ್ರೆಸ್ಗೂ ಕನೆಕ್ಷನ್. ಸೊ ಅದಕ್ಕೇ ಇಲ್ಲೇ ತೋರಿಸ್ಬೇಡ, ಬೆಳಕು ಚೆನ್ನಾಗಿತ್ತು, ಹಾಗಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಈಗ ನಾನು ಹಾಕಿರೋದು ಅಜ್ರಕ್ದು ಕಾರ್ಡ್ ಸೆಟ್ಟು. ನಮ್ಮ ಕವಿತಾ ಅವರು ಬಟರ್ಫ್ಲೈಸ್ ಟ್ರೆಂಡ್ಸ್ ಅಲ್ಲಿ ತರಿಸಿರುವಂಥ ಕಾರ್ಡ್ ಸೆಟ್. ನಾನು ನನ್ನ ಪರ್ಸ್ನಲಿ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ ಅಂತ, ನನಗೆ ಶಾರ್ಟ್ ಸ್ಲೀವ್ಸ್ ಬೇಕು ಅಂತ ಕಸ್ಟಮೈಸ್ ಮಾಡಿಸ್ಕೊಂಡು ಒಂದು 5 ಜೊತೆ ಡ್ರೆಸ್ನ ನಾನು ತರಿಸಿ ಹೆಚ್ಚು ಕಡಿಮೆ 1 ವರ್ಷ ಆಯಿತು. 1 ವರ್ಷದಿಂದ ಇದನ್ನೊಂದು 50 ಸಲ ವಾಶ್ ಮಾಡಿರ್ಬೋದು. ಬಿಕಾಸ್ ಈ ಕಂಫರ್ಟ್ ನನಗೆ ಬೇರೆ ಡ್ರೆಸ್ಗಳು ಬರಲ್ಲ, ಹಾಗಾಗಿ ರೆಗ್ಯುಲರ್ ಬೇಸಿಸಲ್ಲಿ ಅದನ್ನೇ ರೊಟೇಟ್ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ಇನ್ನೊಂದು 2-3-4 ಸ್ಲೀವ್ಸ್ ಇರೋದು ಕಳಿಸಿ ಟ್ರಾವೆಲ್ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ಸೊ ಆ ಡ್ರೆಸ್ ಬಂತು, ಓಪನ್ ಕೂಡ ಮಾಡಿಲ್ಲ. ಈಗ ಹೋಗಿ ನೋಡಿ ನಿಮಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಕಾಟನ್ ಡ್ರೆಸ್ಗಳು. ಬ್ಲಾಕ್ ಪ್ರಿಂಟ್ ಸಿಗುತ್ತೆ, ಅಜರಕ್ ಸಿಗುತ್ತೆ. ಇದರಲ್ಲಿ ಇನ್ನೂ ಹೆಚ್ಚು ವೆರೈಟೀಸ್ ಇದೆ. ಅವ್ರಿಗೆ ಹೇಳಿದ್ದೀನಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅಂತ. ಇನ್ ಕೇಸ್ ಅವ್ರು ಕಳಿಸಿದ್ರೆ ಅವರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಟ್ಯೂನಿಕ್ ಸಿಗುತ್ತೆ, ಹಾಗೆ ಲಾಂಗ್ ಗೌನ್ ಸಿಗುತ್ತೆ. ಸೊ ನೀವು ಆ ವಿಡಿಯೋ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಏನೆಲ್ಲ ಸಿಗುತ್ತೆ ಅಂತ. ಸೊ ನಾನು ಹೇಗಿದ್ರು ಹಾಕ್ಕೊಂಡಿದ್ದೆ, ತೋರಿಸೋಣ ಅಂತೇಳಿ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ ಊರಿಗೆ ಹೋದಾಗ ಟ್ರಾವೆಲ್ ಮಾಡುವಾಗ ನಾನು ಅದನ್ನೇ ಹಾಕ್ಕೊಂಡಿದ್ದೆ, ಅಜ್ರಕ್ಕಿಂದು ಮೆರೂನ್ ಕಲರ್ದು. ಸೊ ಇಬ್ಬರು ಫ್ರೆಂಡ್ಸ್ ಹೇಳಿದ್ದು ನಮ್ಮಿಬ್ರಿಗೂ 4 ಸೆಟ್ ಬೇಕು, ನೀನು ಯಾವಾಗ ಹೋಗ್ತೀಯಾ ಅಲ್ಲಿ ಹೋಗಿ ತಗೋ, ಇಲ್ಲಾಂದರೆ ತರಿಸ್ಕೊಡು ಅಂತ ಹೇಳಿ. ಸೊ ನಾನು ಹೋದಾಗ ನಾನು ತೊಗೊಳ್ತೀನಿ, ಅವಾಗ ನಿಮಗೂ ತೋರಿಸ್ತೀನಿ. ಬಟ್ ಈಗ ಸದ್ಯಕ್ಕೆ ನಾನು ತರಿಸ್ಕೊಂಡ್ರು 2, ನನಗೆ ಅಂತ ತರಿಸ್ಕೊಂಡ್ರಂತ 2 ಡ್ರೆಸ್ನ ತೋರಿಸ್ತೀನಿ. ಬಂದಿದೆ, ಮನೇಲಿ ಹೋಗಿ ತೋರಿಸ್ತೀನಿ ನಾನು ಇವಾಗ ಯಾವುದು ಏನು ಅಂತ. ಆಲ್ಟ್ರ್ ಕೂಡ ಮಾಡಬೇಕು, ಬಿಕಾಸ್ ನನ್ನ ಸೈಜ್ ಎಲ್ಲೂ ನಾನು ಎಕ್ಸೆಲ್ ತರಿಸಿರ್ತೀನಿ, ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ನಿಮಗಿಷ್ಟ ಆದರೆ ಕವಿತಾ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಎಷ್ಟು ಬೇಕಾದರೂ ವಾಶ್ ಮಾಡ್ಬೋದು, ರೆಗ್ಯುಲರ್ ಬೇಸಿಸಲ್ಲಿ ಎಷ್ಟಾದರೂ ನೀವು ಹಾಕ್ಕೋಬೋದು. ಮೆಷಿನ್ ವಾಶ್ ಮಾಡಿ, ಕಲರ್ ಬ್ಲೀಡ್ ಆಗಲ್ಲ, ತುಂಬ ಚೆನ್ನಾಗಿದೆ. ಮನೆಗೆ ಹೋಗೋಣ, ಹೋದ್ಮೇಲೆ ನಿಮಗೂ ತೋರಿಸ್ತೀನಿ.
ML XL XXL 3XL ವರೆಗೂ ಅವೈಲೇಬಲ್ ಇದೆ. ಸ್ಟ್ರೇಟ್ ಕಟ್ ಜೊತೆ ಪ್ಲಾಜೋ ಪೇರ್ ಮಾಡಿದ್ದೀವಿ. ಸೊ ಇದು ಸ್ಟ್ರೇಟ್ ಕಟ್, ಒಂದೇ ಒಂದು ಓಪನ್ ಮಾಡ್ತೀನಿ. ಇದು ಸ್ಟ್ರೇಟ್ ಕಟ್ ಜೊತೆ ಪ್ಲಾಜೋ ಪ್ಯಾಂಟ್. ಬ್ಯೂಟಿಫುಲ್ ಕಲೆಕ್ಷನ್ಸ್, ನ್ಯೂ ಲಾಂಚ್ ಇದೆ. ಮೋಸ್ಟ್ ಡಿಮ್ಯಾಂಡೆಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇದೊಂದು ನ್ಯೂ ಲಾಂಚ್ ಇದೆ, ಸ್ಪ್ಯಾಗೆಟಿ ಶಾರ್ಟ್ ಟಾಪು. ಇದು ಬಂದು ಸೈಜಸ್ ಬಂದು S, M, L, XL, XXL ವರೆಗೂ ಮಾತ್ರ ಇದೆ. ಬ್ಯೂಟಿಫುಲ್ ಕಲರ್ಸ್ ಇದೆ. ಬರೀ ಇದು ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಆದಷ್ಟು ನೀವು ವಿಡಿಯೋ ಕಾಲ್ ಮಾಡಬಹುದು, ಇಲ್ಲಾಂದ್ರೆ ಸ್ಟೋರ್ ವಿಸಿಟ್ ಮಾಡಬಹುದು. ಇಲ್ಲ ನಿಮ್ಗೆ ಸೈಜ್ ಗೊತ್ತಿದ್ರೆ ಹೇಳಿದ್ರೆ ನಾವು ಸೈಜಸ್ಸು ಕಳಿಸ್ತೀವಿ, ಪಿಕ್ಚರ್ಸು ಕಳಿಸ್ತೀವಿ. ಲಾಂಚ್ ಇದೆ, 4 ಲಾಂಚಸ್ ಇದೆ, ಕಾರ್ಡ್ ಸೆಟ್ಸು. ಆಮೇಲೆ ಸ್ಪ್ಯಾಗೆಟಿ ಮಾಡೆಲ್ ಅಲ್ಲಿ 3 ಮಾಡೆಲ್ಸ್ ಇದೆ. ಒಂದು ಶಾರ್ಟ್ ಟಾಪು, ಒಂದು ಸ್ಟ್ರೇಟ್ ಕಟ್ಟು, ಒಂದು ಅಂಬ್ರೆಲಾಸ್. 4 ಲಾಂಚಸ್ ಇದೆ. ಸೈಜಸ್ ಸಹ ಅವೈಲೇಬಲ್ ಇದೆ, ಕ್ವಾಂಟಿಟಿ ಸಹ ಅವೈಲೇಬಲ್ ಇದೆ, ಡಿಸೈನ್ ಸಹ ಅವೈಲೇಬಲ್ ಇದೆ. ಸೊ ನೋಡಿ, ಇದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಲಂಕಾರಿಯಲ್ಲಿ ಅಜ್ರಕ್ ಎಲ್ಲ ಪ್ರಿಂಟ್ಸ್ ಅಲ್ಲೂ ಮಾಡಿದ್ದೀವಿ. ಬ್ಯೂಟಿಫುಲ್ ಆಗಿದೆ. ಮತ್ತೆ ಕಾಂತ, ಆಮೇಲೆ ಪಟೋಲ. ಇದರಲ್ಲಿ ಅಂಬ್ರೆಲಾಸು ಸಹ ಮಾಡಿದ್ದೀವಿ. 1 ಸೈಡ್ ಪಾಕೆಟ್ಸ್ ಇಟ್ಟು ಅದನ್ನು ತೋರಿಸ್ತೀವಿ. ಇದು ಅಂಬ್ರೆಲಾ ಮಾಡೆಲ್ ಅಲ್ಲಿ ನೋಡಿ, ಇದು 45 ಇಂಚಸ್ ಲೆಂತ್ ಬರುತ್ತೆ. ಮತ್ತೆ 1 ಸೈಡ್ ಪಾಕೆಟ್ ಇದೆ. S, M, L, XL, XXL ವರೆಗೂ ಅವೈಲೇಬಲ್ ಇದೆ. ಕಾಂತಾದಲ್ಲಿ ಮತ್ತೆ ಕಲಂಕಾರೀಸ್, ಎವರ್ಗ್ರೀನ್ ಕಲಂಕಾರೀಸ್. ಇದು ಪಟೋಲಾ, ಬಟ್ ಅಜ್ರಕ್ ಪ್ರಿಂಟ್ ಅಲ್ಲಿ ಇದೆ ಪಟೋಲಾ ಇದು. ಮತ್ತೆ ಇದು ಬಗರು ಅಲ್ಲಿ, ಮತ್ತೆ ಇದು ವಾರ್ಲಿಯಲ್ಲಿ. ಕಲೆಕ್ಷನ್ಸ್ ಮಾತ್ರ ಜಾಸ್ತಿ ಇದೆ. ಆದಷ್ಟು ನೀವು ವಿಡಿಯೋ ಕಾಲ್ ಮಾಡ್ಕೊಳ್ಳಬಹುದು, ಇಲ್ಲ ಇಲ್ಲಿ ಬಂದು ಸ್ಟೋರ್ ವಿಸಿಟ್ ಮಾಡ್ಕೋಬಹುದು. ಆ್ಯಕ್ಚುಲಿ ನಿನ್ನೆ ಸೀರೆಯ ವಿಡಿಯೋ ಮಾಡಿದ್ದೆ, ಬಟ್ ಫೋಟೋಸು ಅಥವಾ ಸುಜಾತ ಅವ್ರು ಕಳಿಸಿದ ವಿಡಿಯೋನ ನಾನು ಇಲ್ಲಿ ಹಾಕೋದೇ ಮರ್ತುಬಿಟ್ಟೆ. ಸೊ ಇವತ್ತು ಕಳಿಸ್ತಾ ಇದ್ದೀನಿ. ಇದೆಲ್ಲ ಬಾಂಧನಿ ಸೀರೆ ಮತ್ತು ಇದು ಮೊಡಾಲ್ ಸಿಲ್ಕ್ ಮತ್ತು ಬಾಂಧನಿ ಸೀರೆಯಲ್ಲಿ ರೇಟ್ ವ್ಯತ್ಯಾಸ ಇದೆ. 1600, 2950 ಈ ರೀತಿ ಇದೆ. ನಿಮಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಗೆ ಇಲ್ಲಿ ಯಾವುದಾದ್ರೂ ಕಲರ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಅವ್ರಿಗೆ ಕಳಿಸಿ. ಸುಜಾತನ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಸೀರೆ ಬೇಕೋ ಅದನ್ನು ಕಳಿಸಿಕೊಡ್ತಾರೆ. ಇನ್ನು ಬೇಕಾದಷ್ಟು ಕಾಟನ್ ಸಾರೀಸು, ರೆಗ್ಯುಲರ್ ವೇರ್ ಡ್ರೆಸ್ಸಸ್ಸು ಎಲ್ಲ ಇದೆ ಅವ್ರ ಹತ್ರ. ನೀವು ಕೇಳಿಕೊಂಡು ತೊಗೊಳ್ಳಿ.